ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಾಗ ಪೊಲೀಸ್ನವರು ಅದು ನೋಡಬೇಕಿತ್ತು. ಅದಕ್ಕೆ ಶಾಸಕರು, ಜನಪ್ರತಿನಿಧಿ, ರಾಜಕಾರಣಿಗಳು, ದೊಡ್ಡ ದೊಡ್ಡ ದಂಡನಾಯಕರು ಅದಕ್ಕೆ ಕೈ ಹಾಕಬಾರ್ದು. ಯಾಕೆಂದರೆ ಅದು ಕಾನೂನು ನೋಡಬೇಕು. ಕಾನೂನನ್ನು ರಾಜಕಾರಣಿಗಳು ಮುಗಿಸುವುದಾದರೆ ಮತ್ತು ಕೋರ್ಟು 5 ವರ್ಷ 10 ವರ್ಷ ಕೋರ್ಟಲ್ಲಿ ಸಣ್ಣ ಕೇಸಿನ ವಿಚಾರದಲ್ಲ ಕೋರ್ಟಲ್ಲಿ ಅಲದಾಡ್ತಾ ಇರ್ತಾರೆ ಜನರು. ನಮ್ಮಂಥವರಿಗೆ, ಸಾಮಾನ್ಯ ವ್ಯಕ್ತಿಗಳಿಗೆ ಸುಳ್ಳು ಕೇಸ್ ಹಾಕಿ ಕೋರ್ಟಿಗೆ ಆರೋಪಿಗಳನ್ನು ಬಂಧಿಸಿ ಬಿಡಬೇಡಿ ಅಂತೇಳಿ ಬೊಬ್ಬೆ ಹಾಕ್ತಾರೆ. ಒಂದು ಇಟ್ಟಂಟ್ರನ ಕೇಸ್, ಸುಳ್ಯದ ಒಂದು ಇಟ್ಟಂಟ್ರನ ಕೇಸನ್ನು ಆರೋಪಿ ಸಿಕ್ಕಿಲ್ಲ ಅಂತ ಹೇಳುವಾಗ ಆರೋಪಿಯ ತಂದೆಯನ್ನು ಹಿಡ್ಕೊಂಡು ಬನ್ನಿ ಅಂತೇಳಿ ಇದೇ ಅಶೋಕ್ ರೈ ಅವರು ಆ ಪೊಲೀಸಿನವರಿಗೆ ಒತ್ತಡ ಹಾಕ್ತಾರೆ. ಅದೇ ಥರ ಇದೇ ಆರೋಪಿಯನ್ನು ಬಂಧಿಸಲಿಕ್ಕೆ ಪೊಲೀಸ್ ಇಲಾಖೆಗೆ ಒತ್ತಡ ಮಾಡಬೇಕಲ್ಲ. ಆಯ್ತು, ಇನ್ನೂ ಕಾಲ ಮಿಂಚಿಲ್ಲ, ಆ ಹೆಣ್ಣು ಮಗಳು ಬದುಕಿದ್ದಾಳೆ, ಆ ಮಗು ಬದುಕಿದೆ, ಆ ಮಗುವಿನ ತಂದೆ ಬದುಕಿದೆ, ಆ ಮಗುವಿನ ತಂದೆ, ಆರೋಪಿಯ ತಂದೆ ತಾಯಿ ಎಲ್ಲರೂ ಬದುಕಿದ್ದಾರೆ, ಅವರ ಮನೆ ಕೂಡ ಇದೆ. ಮಗುವನ್ನು ತಗೊಂಡು ಹೋಗಿ ಆ ಮಗುವಿನ ತಂದೆಯ ಮನೆಗೆ ಬಿಡಬೇಕು. ಯಾರು ಇದರ ಜವಾಬ್ದಾರಿ ಶಾಸಕರು ವಹಿಸಬೇಕು. ಶಾಸಕರು ತಾನೇ ಆರೋಪಿ ತಪ್ಪಿಸಲಿಕ್ಕೆ ಕಾರಣಕರ್ತರು. ಅವತ್ತೇ ಪೊಲೀಸ್ ಸ್ಟೇಷನ್ಗೆ ಬಂದು ನೀವು ಕೇಸ್ ಮಾಡಿ ಅವನನ್ನು ಬಂಧಿಸಿ ಅಂತ ಹೇಳ್ತಿದ್ರೆ ಇವತ್ತು ತಪ್ಪಿಸಲಿಕ್ಕೆ ಅವಕಾಶ ಇಲ್ಲ ಆಯ್ತಲ್ಲ. ಈಗ ತಪ್ಪಿಸಿದ್ದಾನಲ್ಲ, ಇವನು ತಪ್ಪಿಸಿ ಬೇರೆ ಎಲ್ಲಿಲ್ಲ, ಪುತ್ತೂರಿನ ಕಾಂಗ್ರೆಸ್ಸಿನ ನಾಯಕರ ಮನೆಯನ್ನು ಸರ್ಚ್ ಮಾಡಿದರೆ ಈ ಆರೋಪಿ ಸಿಗ್ತಾನೆ. ಯಾಕೆಂದರೆ ಇವನು ತಪ್ಪಿಸಲಿಕ್ಕೆ ಮೂಲ ಕಾರಣ ಕಾಂಗ್ರೆಸ್ಸಿನ ನಾಯಕರು ಪುತ್ತೂರಿನ. ಇದು ಬೇರೆ ರಾಜ್ಯದ ನಾಯಕರ ಗಮನಕ್ಕೆ ಇಲ್ಲ. ಯಾಕೆಂದರೆ ಇಲ್ಲಿ ಯಾಕೆ ಪುತ್ತೂರಿನ ಬ್ಲಾಕ್ ಕಾಂಗ್ರೆಸ್ ಯಾಕೆ ಮಾತನಾಡೋದಿಲ್ಲ? ಪುತ್ತೂರಿನ ಮಹಿಳಾ ಕಾಂಗ್ರೆಸ್ ಇಲ್ಲಿದೆ, ಪುತ್ತೂರಿನ ಸ್ಟೂಡೆಂಟ್ ಕಾಂಗ್ರೆಸ್ ಇಲ್ಲಿದೆ, ಯಾಕೆ ಮಾತನಾಡೋದಿಲ್ಲ? ಮಂಗಳೂರಿಂದ ಬಂದು ಪ್ರತಿಭಾ ಕುಲಾಯಿ ಮಾತನಾಡೋದಾದರೆ ಪುತ್ತೂರಿನ ಕಾಂಗ್ರೆಸ್ ಇಲ್ಲಿ ಹೋಗಿದೆ. ಆದ ಕಾರಣ ಇದು ನಮ್ಮ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರ ಗಮನಕ್ಕೆ ಇಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆಯಾಗಿದೆ. ಈ ವಿಚಾರದಲ್ಲಿ ಶಾಸಕರು ಯಾವುದೇ ಕಾರಣಕ್ಕೆ ಕೈ ಹಾಕಬಾರ್ದಿತ್ತು. BJP MLC ಇಲ್ಲವ ಪುತ್ತೂರಲ್ಲಿ, BJPಯ ಸಂಸದ ಇಲ್ಲವ, BJP ಅವರು ಕೈ ಹಾಕಬೇಕಿತ್ತು, ಅವ್ರ ಹತ್ರ ಹೋಗಬೇಕಿತ್ತು. BJP ನಗರಸಭೆ ಸದಸ್ಯನ ವಿಚಾರ, ಕಾಂಗ್ರೆಸ್ಸಿನ ನಗರಸಭೆ ಸದಸ್ಯನ ವಿಚಾರ ಅಲ್ಲಲ್ಲ. BJPಯ ನಗರಸಭೆ ಸದಸ್ಯನಿಗೂ ಕಾಂಗ್ರೆಸ್ಸಿನ ಶಾಸಕರಿಗೆ ಸಂಬಂಧ ಏನು? ಮುಂದಿನ ದಿನಗಳಲ್ಲಿ ನಾನು BJPಗೆ ಹೋಗುವುದು ಅದೇ ಒಂದು ದಾರಿ ಅಂತ ಇಲ್ಲಿ ಭಾವಿಸಿದ್ದಾರೆ ಅವರು. ಇದು ಒಂದು ಹೆಜ್ಜೆ ಇಟ್ಟಿದ್ದು. ನಾನು ಹಿಂದೆನೇ ಹೇಳಿದ್ದೆ, ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಿಸಿ, ನಾವು ಕಷ್ಟಪಟ್ಟು ಗೆಲ್ಲಿಸಿ ನಮ್ಮ ಪರ ಇಲ್ಲ, BJP ಪರ ಇರೋದು ಅಂತೇಳಿ. ಒಂದು ಬೈಪಾಸಲ್ಲಿ ದನ ತಗೊಂಡು ಹೋಗುವ ಒಂದೇ ಕಾರಣಕ್ಕೆ ಹೆಣ್ಣು ಮಗಳು ಜೈಲಿಗೆ ಹೋಗೋದನ್ನು ತಡೀಲಿಕ್ಕೆ ಶಾಸಕರಿಗೆ ಸಾಧ್ಯ ಆಗಲಿಲ್ಲ. ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಣ್ಣ ವಿಚಾರ, ಅವರನ್ನು ಪೊಲೀಸ್ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಪೊಲೀಸ್ನವ್ರ ಹತ್ರ ಒತ್ತಡ ಮಾಡ್ತಾರೆ ಆರೋಪಿಗಳನ್ನು ಬಂಧಿಸಿ ಅಂತೇಳಿ. ಕೇಸ್ ಆದ ಕೂಡಲೇ ಮದುವೆ ಆಗಬಾರ್ದಂತ ಏನಿಲ್ಲ. ಕೇಸ್ ಕೋರ್ಟಲ್ಲಿ ಇದ್ದರೂ ಮದುವೆ ಆಗ್ಬೋದು, ಮತ್ತು ಇವರು ರಾಜ್ಯ ಪಂಚಾಯತಿಗೆ ಮಾಡಿ ಮದುವೆ ಆದ ನಂತರ ಕೇಸ್ ತೆಗಿಬೋದಿತ್ತು. ಇದು ಶಾಸಕರು ಒಂದು ವೇಳೆ ಅಲ್ಲಿ ಪೊಲೀಸ್ ಇಲಾಖೆಗೆ, ಆ ಕುಟುಂಬಕ್ಕೆ ಒತ್ತಡ ಹಾಕಿಲ್ಲ ಆದರೆ ಇವತ್ತು ಆ ಹೆಣ್ಣು ಮಗಳು ಮದುವೆಯಾಗಿ ಆ ಮಗುವಿಗೆ ತಂದೆ ಇರ್ತಿತ್ತು. ಹೀಗೆ ತಂದೆ ಇಲ್ಲದೆ ಇರಲಿಕ್ಕೆ ಮೂಲ ಕಾರಣ ನಮ್ಮ ಶಾಸಕರು. ನಮ್ಮ ಶಾಸಕರ ಮೇಲೆ ನಮಗೆ ಕೋಪ ಇಲ್ಲ, ವೈಯಕ್ತಿಕವಾಗಿ ಕೋಪ ಇಲ್ಲ. ಇಂಥ ವಿಚಾರವನ್ನು ಕೈ ಹಾಕುವಾಗ ಅವರು ಸ್ವಲ್ಪ ಆಲೋಚನೆ ಮಾಡಬೇಕು. ಒಂದು ಹಿರಿಯ ಕಾಂಗ್ರೆಸ್ಸಿನ ಯಾರಾದರೂ ಒಂದು ಸಲಹೆಗಾರನ್ನು ಇಟ್ಟುಕೊಳ್ಬೇಕು. ಯಾಕೆಂದರೆ ಅವರು ರಾಜಕಾರಣದಿಂದ ಬಂದವರಲ್ಲ, ಅವರು ಬಿಸ್ನೆಸ್, ರಿಯಲ್ ಎಸ್ಟೇಟ್ ಉದ್ಯಮಿ. ಅವರು ರಾಜಕಾರಣದ ಅನುಭವ ಇಲ್ಲದ ಕಾರಣ, ಹೇಗೆ ರಾಜಕೀಯ ಮಾಡಬೇಕಂತ ಗೊತ್ತಿಲ್ಲದ ಕಾರಣ ಎಲ್ಲ ವಿಚಾರಕ್ಕೆ ಬಂದು ಮಾಧ್ಯಮದ ಮುಂದೆ ಮಾತನಾಡೋದು, ಕೈ ಹಾಕೋದು. ಇಲ್ಲಿ ತೊಂದರೆ ಆಗೋದು ಪಕ್ಷಕ್ಕೆ. ಪಕ್ಷ ಕಟ್ಟಿದ್ದು ನಾವು, ಅವರು ಪಕ್ಷ ಕಟ್ಟಲಿಲ್ಲ. ಅವರು ಬಂದದ್ದು 2 ವರ್ಷ ಆಗಿದ್ದಷ್ಟೇ. ನಾವು ಪಕ್ಷ ಕಟ್ತಾ ಇರೋದು. ನಾವು ಜೀವನ ಪೂರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ನಾವು ಮುಂದೆ ಇಲ್ಲಿ ಕಾಂಗ್ರೆಸ್ ಶಾಸಕ ಆಗಬೇಕಂತೇಳಿ ನಾವು ಕಾಯ್ತಾ ಇರೋದು. ಇವರು ಕಾಂಗ್ರೆಸ್ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೇ ಗೆಲ್ಲಬಾರದಂತ ತೀರ್ಮಾನ ಮಾಡಿದರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇದೆ? ನಾನು 2 ದಿನ ಹಿಂದೆ ಒಂದು ವಾಯ್ಸ್ ಹಾಕಿದ್ದೆ. ಈ ಕುಟುಂಬ, ಸಂತ್ರಸ್ತ ಕುಟುಂಬ ನನ್ನನ್ನು ಸಂಪರ್ಕ ಮಾಡಿದರೆ ನಾನು ಖಂಡಿತವಾಗಿಯೂ ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಕೊಡುತ್ತೇನೆ ಅಂತೇಳಿ. ಇದಕ್ಕಿಂತ ಹಿಂದೆ ಬೇರೆ ಬೇರೆ ವಿಚಾರದಲ್ಲಿ, ಅನೇಕ ವಿಚಾರದಲ್ಲಿ ನಾನು ನ್ಯಾಯ ತೆಗೆಸಿ ಕೊಟ್ಟಿದ್ದೇನೆ. ನನ್ನ ಹತ್ರ ಸಾಕ್ಷಿ ಇದೆ. ಅದೇ ಥರ ಆ ಕುಟುಂಬ ನನ್ನನ್ನು ಸಂಪರ್ಕ ಮಾಡಿದರೆ ಖಂಡಿತವಾಗಿ ಅವರಿಗೆ ನಾನು ಸಂಬಂಧಪಟ್ಟ ಗೃಹ ಸಚಿವರ ಗಮನಕ್ಕೆ ತರ್ತೇನೆ, ಮುಖ್ಯಮಂತ್ರಿ ಕಚೇರಿಗೆ ಕರ್ಕೊಂಡು ಹೋಗ್ತೇನೆ, ಮುಖ್ಯಮಂತ್ರಿ ಮನೆ ಎದುರಿಗೆ ಕರ್ಕೊಂಡು ಹೋಗ್ತೇನೆ, ಮುಖ್ಯಮಂತ್ರಿ ಹತ್ರ ನೇರವಾಗಿ ಮಾತನಾಡಿಸ್ತೇನೆ. ಸಂಬಂಧಪಟ್ಟ ಹೈಕೋರ್ಟ್ ಬೇಕಾದರೆ ಹೈಕೋರ್ಟ್ ಹಾಕ್ತೇನೆ, ಸುಪ್ರೀಂ ಕೋರ್ಟ್ ಬೇಕಾದರೆ ಸುಪ್ರೀಂ ಕೋರ್ಟ್ ಹಾಕ್ತೇನೆ. ಅದರ ಸಂಪೂರ್ಣ ವೆಚ್ಚವನ್ನು ನಾನು ನೋಡ್ತೇನೆ. ಏಕೆಂದರೆ ಯಾರಿಗೆ ಅನ್ಯಾಯ ಆಗಬಾರ್ದು. ನಮಗೆ ಅಲ್ಲಿ ಜಾತಿ ಧರ್ಮ ಮುಖ್ಯ ಅಲ್ಲ. ಆ ಹೆಣ್ಣು ಮಗಳು ಅವರು ಇಬ್ಬರು ಪ್ರೀತಿ ಮಾಡಿದ್ದಾರೆ. ಆ ಮಗು ಏನು ತಪ್ಪು ಮಾಡಿದೆ? ಈಗ ಆ ಮಗುವಿಗೆ ತಂದೆ ಯಾರು? ಮಗುವಿಗೆ ತಂದೆ ಸಿಗಬೇಕು. ಮಗು ಹುಟ್ಟುವಾಗಲೇ ಅನಾಥ ಆಗಬೇಕಾ? ಆಗಲಿಕ್ಕೆ ನಾನು ಬಿಡಲ್ಲ. ಇದು ಸಂಪೂರ್ಣ ಆ ಕುಟುಂಬಕ್ಕೆ ಸಹಕಾರ ನಾನು ಕೊಡ್ತೇನೆ. ಖಂಡಿತವಾಗಿಯೂ ಆ ಕುಟುಂಬದ ಪರವಾಗಿ ನಾನು ನಿಲ್ತೇನೆ. ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಯಾವುದೇ ಒಂದು ಮನುಷ್ಯನಿಗೂ, ಯಾವುದೇ ಒಂದು ವ್ಯಕ್ತಿಗೆ ಇಲ್ಲಿ ಅನ್ಯಾಯ ಆಗಬಾರ್ದು. ಅನ್ಯಾಯ ಯಾರು ಆಗ್ತಾರೆ ಅವರಿಗೆ ನಾನು ಬೆಂಬಲಿಸ್ತೇನೆ. ಆದರೆ ಕೆಲವೊಂದು ಉನ್ನತ ಮಟ್ಟದ ಬೇರೆ ಬೇರೆ ಅಧಿಕಾರಿಗಳು ನನಗೆ ಬೆದರಿಕೆ ಆಗ್ತಾ ಇದ್ದಾರೆ. ಯಾವುದೇ ವಿಚಾರಕ್ಕೂ ನೀವು ಕೈ ಹಾಕಬಾರ್ದು, ಈ ವಿಚಾರ ನಿನಗೆ ಯಾಕೆ ಬೇಕು, ನಿನ್ನ ಸಂಬಂಧಿಕರ, ನಿನ್ನ ಕುಟುಂಬದವರ, ನಿನಗೇನಾಗಬೇಕಂತ ಕೇಳ್ತಾರೆ. ನನಗೆ ಯಾರು ಸಂಬಂಧಿಕರಾಗುವ ಅವಶ್ಯಕತೆ ಇಲ್ಲ. ಯಾರಿಗೆ ಅನ್ಯಾಯ ಆಗ್ತದೆ ಅವರ ಪರವಾಗಿ ನಿಲ್ಲುವುದು ನನ್ನ ಜವಾಬ್ದಾರಿ ಆಗಿರ್ತದೆ.